ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಈಗ ಏನು ಮುಷ್ಕರವನ್ನ ಹಾಕಬೇಕು ಅಂತೇಳಿ ಸಾರಿಗೆ ನೌಕರರು ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಆದರೆ ಈಗ ಇದಕ್ಕೆ ಹೈಕೋರ್ಟ್ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಯಾವುದೇ ರೀತಿಯಾಗಿ ಮುಷ್ಕರವನ್ನ ಮಾಡಬಾರದು ಅಂತೇಳಿ ಈಗ ಮುಂದೂಡಿದೆ ಮುಷ್ಕರವನ್ನ. ಸಾರಿಗೆ ನೌಕರರ ಹೋರಾಟಕ್ಕೆ ಹೈಕೋರ್ಟ್ ಅಂಕುಶ. ನಾಳೆ ನಡೆಯಬೇಕಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. ನಾಳೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ನಿರ್ಬಂಧವನ್ನ ಏರಿದೆ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿರೋದು. ಮುಷ್ಕರ ಬೇಡ, ಮೊದಲು ಕುಳಿತು ಮಾತನಾಡಿಕೊಳ್ಳಿ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಸರ್ಕಾರ ಸಾರಿಗೆ ಸಂಘಟನೆಗಳೊಂದಿಗೆ ಚರ್ಚೆಯನ್ನ ನಡೆಸಿ ಮೊದಲಿಗೆ ಸರ್ಕಾರ ಮತ್ತು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಈಗ ತಾಕೀತು ಮಾಡ್ತಾ ಇದೆ. ಮತ್ತೆ ಗುರುವಾರ ವಿಚಾರಣೆ ನಡೆಸಲಿರುವಂತಹ ಹೈಕೋರ್ಟ್ ಸಾರಿಗೆ ನೌಕರರ ಹೋರಾಟಕ್ಕೆ ಹೈಕೋರ್ಟ್ ಈಗ ಅಂಕುಶವನ್ನ ಆಡ್ತಾ ಇರೋದು. ನಾಳೆ ನಡೆಯಬೇಕಿದ್ದಂತಹ ಮುಷ್ಕರಕ್ಕೆ ಈಗ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನೋಡಿ, ನಮ್ಮ ವೇತನವನ್ನ ಹೆಚ್ಚು ಮಾಡಿ ಅಂತ ಹೇಳಿ 2024ರಿಂದಲೂ ಕೂಡ ಸಾರಿಗೆ ನೌಕರರು ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅದನ್ನ ಸರ್ಕಾರ ಮಾಡಿಲ್ಲ ಅಂತೇಳಿ ಈಗ ನಾಳೆ ನಾವು ಮುಷ್ಕರವನ್ನ ಮಾಡ್ತೇವೆ ಅಂತೇಳಿ ಎಲ್ಲಾ ರೀತಿಯ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಸಾರಿಗೆ ನೌಕರರು. ಆದ್ರೆ ಈಗ ಏನು ವಿಚಾರಣೆ ನಡಿಬೇಕು, ಮಾತನಾಡಬೇಕು, ಬಂದು ಸರ್ಕಾರದ ಜೊತೆ ಮಾತನಾಡಬೇಕು, ಬಂದು ಹಲವಾರು ಬೇರೆ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಮಾತನಾಡಬೇಕು ಅಂತೆಲ್ಲ ಹೇಳಿದ್ರು ಕೂಡ, ಒಂದಷ್ಟು ಮಾತನಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಹಾಗಾಗಿ ನಾಳೆ ನಾವು ಬಂದ್ ಮಾಡ್ತೇವೆ, ಮುಷ್ಕರವನ್ನ ನಾವು ಹಾಕ್ತೇವೆ ಅಂತೇಳಿ ಸಾರಿಗೆ ನೌಕರರು ಮುಂದಾಗ್ತಾರೆ. ಆದ್ರೆ ಸಾರಿಗೆ ನೌಕರರಿಗೆ ಈಗ ಹೈಕೋರ್ಟ್ ಒಂದು ದೊಡ್ಡ ಶಾಕ್ ಕೊಟ್ಟರು. ಯಾಕೆಂದ್ರೆ ಫಸ್ಟು ಸಾರಿಗೆ ನೌಕರರು ಮತ್ತು ಸಾರಿಗೆ ಸಂಬಂಧಪಟ್ಟಂತೆ ಸಚಿವರುಗಳು ಮತ್ತು ಸಾರಿಗೆ ಏನು ಈ ಸಂಘಟನೆಗಳಿರ್ತಾವೆ ಅವ್ರ ಜೊತೆ ಫಸ್ಟ್ ನೀವು ಕೂತ್ಕೊಂಡು ಮಾತನಾಡಿ ಸಭೆಯನ್ನ ಮಾಡಿ, ಅದಾದ ನಂತರ ನೀವು ಮುಷ್ಕರವನ್ನ ಹಾಕಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡಿ. ಈಗಲೇ ನೀವು ಏನು ಮಾತನಾಡದೆ ಮುಷ್ಕರವನ್ನ ಹಾಕ್ತೀವಿ ಅಂತ ಹೇಳಿ ಮುಷ್ಕರವನ್ನ ಹಾಕುವುದು ನಾಳೆ ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ ಅಂತ ಹೇಳಿ ಈಗ ಹೈಕೋರ್ಟ್ ಆದೇಶವನ್ನ ಒಂದು ಹೊರಡಿಸಿದೆ. ಮುಷ್ಕರವನ್ನ ನಡೆಸಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಮಾಡಲಿದ್ದಾರೆ. ಜೊತೆಗೆ ಚರ್ಚೆಯೆಲ್ಲ ಆದ ನಂತರ ನೀವು ಮುಷ್ಕರವನ್ನ ನಡೆಸಬಹುದು ಅಂತ ಹೇಳಿ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. ಯಾಕಂದ್ರೆ ಹೈಕೋರ್ಟ್ ಈಗ ಒಂದ್ ಕಡೆ ಇನ್ನೊಂದು ಏನು ಹೇಳ್ತಾ ಇದೆ ಅಂದ್ರೆ, ಫಸ್ಟ್ ನೀವು ಕೂತ್ಕೊಂಡು ಮಾತಾಡಿ ಅಂತೇಳಿ ಸಾರಿಗೆ ಸಂಘಟನೆಗಳೇನಿದ್ದಾವೆ, ಜೊತೆಗೆ ಸಾರಿಗೆ ಸಚಿವರುಗಳು ಯಾರಿದ್ದಾರೆ ಅವ್ರ ಜೊತೆ ನೀವು ಕೂತ್ಕೊಂಡು ಮಾತನಾಡಿ ಆಮೇಲೆ ನೀವು ಮುಷ್ಕರ ನಡೆಸಬೇಕಾ ಬೇಡವಾ ಅನ್ನೋದನ್ನ ನೀವು ಗಮನಿಸಿ ಅಂತ ಹೇಳ್ತಿದ್ದಾರೆ. ಇನ್ನ ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಮುಷ್ಕರ ವಾಪಸ್. ನಾಳೆ ನಡೆಯಬೇಕಿದ್ದ ಸಾರಿಗೆ ನೌಕರರ ಮುಷ್ಕರ ವಾಪಸ್. ಹೈಕೋರ್ಟ್ ಆದೇಶವನ್ನ ನಾವು ಗೌರವಿಸ್ತೇವೆ ಅಂತ ಸಿಐಟಿಯು ಹೇಳ್ತಾ ಇದೆ. ನೌಕರರ ಜೊತೆಗೆ ಚರ್ಚಿಸಲು ಸರ್ಕಾರಕ್ಕೆ ಈಗ ಕೋರ್ಟ್ ಸೂಚನೆ ನೀಡಿದೆ. ಸರ್ಕಾರಗಳು ಕಾರ್ಮಿಕರ ಪರವಾಗಿ ಬಂದರೆ ನಾವು ಅದನ್ನ ಪಾಲಿಸ್ತೇವೆ, ಕಾರ್ಮಿಕರ ವಿರುದ್ಧ ಇದ್ದರೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. 25% ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಹೇಳಿಕೆ. ರಾಜ್ಯ ಸರ್ಕಾರ ಕೂಡಲೇ ಮಾತುಕತೆಗೆ ಆಹ್ವಾನ ಮಾಡಬೇಕು. ನೋಡಿ, ಮತ್ತೆ ಗುರುವಾರ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಈಗ ಆಲ್ರೆಡಿ ವಿಚಾರಣೆಯನ್ನ ನಡೆಸಿ ಹೇಳಿದೆ, ನೀವು ಫಸ್ಟ್ ಕೂತು ಸಾರಿಗೆ ಸಚಿವರುಗಳು ಸಾರಿಗೆ ಸಂಘಟನೆಗಳ ಜೊತೆ ಮಾತನಾಡಿ ಅದಾದ ನಂತರ ಮುಷ್ಕರವನ್ನ ನಡೆಸಿ ಅಂತ ಹೇಳಿ. ಸೊ ಈಗ ಮತ್ತೆ ಗುರುವಾರ ವಿಚಾರಣೆ ನಡೆಸಲಿದೆ ಹೈಕೋರ್ಟ್. ಅಷ್ಟರಲ್ಲಿ ಇವರೇನು ಡಿಸಿಷನ್ ತಗೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹೈಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಈಗ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ. ನಾಳೆ ನಡೆಯಬೇಕಿದ್ದಂತಹ ಸಾರಿಗೆ ನೌಕರರ ಮುಷ್ಕರ ಈಗ ವಾಪಸ್ ಆಗಿದೆ. ಹೈಕೋರ್ಟ್ ಆದೇಶವನ್ನ ನಾವು ಗೌರವಿಸ್ತೇವೆ ಅಂತ ಒಂದ್ ಕಡೆ ಸಿಐಟಿಯು ಹೇಳ್ತಾ ಇದೆ. ಜೊತೆಗೆ ನೌಕರರ ಜೊತೆಗೆ ನಾವು ಚರ್ಚಿಸೋದಕ್ಕೆ ಸರ್ಕಾರಕ್ಕೆ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ನಾವು ಅವ್ರ ಜೊತೆ ಚರ್ಚೆಯನ್ನ ಮಾಡ್ತೇವೆ. ಸರ್ಕಾರಗಳು ಕಾರ್ಮಿಕರ ಪರವಾಗಿ ಬಂದ್ರೆ ನಾವಿದನ್ನ ಪಾಲಿಸೋದಿಲ್ಲ. ಕಾರ್ಮಿಕರ ವಿರುದ್ಧ ಇದ್ದರೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ. 25% ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಈಗ ಇವರ ಬೇಡಿಕೆ. ಹಾಗಾಗಿ ಏನು ಮಾತುಕತೆಗೆ ಆಹ್ವಾನವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಆಗ್ರಹಿಸಿದ್ದಾರೆ. ಈಗ ಈ ಸಂದರ್ಭದಲ್ಲೂ ಕೂಡ ಜಂಟಿ ಕ್ರಿಯಾ ಸಮಿತಿಗೆ ಮುಂಚೂಣಿ ಪಾತ್ರದಲ್ಲಿರ್ತಕ್ಕಂಥವರು ಈಗ ಏನು ವಾಪಸ್ ಹೋಗಿದ್ದಾರೆ ಅವರು
ನಿಮಗೆ ಗೊತ್ತಿದೆಯಲ್ಲ. ಸೊ ಅದರಿಂದ ನಾವು ಯಾವಾಗಲೂ ಕೂಡ ಎಲ್ಲರೂ ಒಟ್ಟಿಗೆ ಕೂತು ಫೈನಲಿ ಡಿಸಿಷನ್ ಏನಾಗುತ್ತೆ, ನೀವು ಹಲವು ಪತ್ರಿಕಾಗೋಷ್ಠಿನಲ್ಲಿ ಕೂಡ ನೋಡಿದ್ದೀವಿ, ನಾವು ಒಳಗಡೆ ತೀರ್ಮಾನ ಮಾಡ್ಕೊಬಂದು ಎಲ್ಲರೂ ಒಳಗೊಂಡು ನಿಮಗೆ ನಾವು ಹೇಳ್ತಾ ಇದ್ವಿ. ಅದರಿಂದ ಹೋಗುವಾಗ ಏನೋ ಸಬೂಬ್ ಹೇಳಿದ್ರೆ ಅದು ಅವರ ಅಭಿಪ್ರಾಯ. ಸೊ ಅದಲ್ಲ. ಈಗ ಕಪ್ಪು ಬಾವುಟದ್ದು ಏನಾಯಿತು, ಡಾಕ್ಟರ್ ಪರಮೇಶ್ ಅವ್ರ ಜೊತೆ ಗೃಹ ಸಚಿವರ ಜೊತೆ ಪ್ರಸ್ತಾಪ ಮಾತನಾಡಿದಾಗ ಅವರು ನಾನು ಚೀಫ್ ಮಿನಿಸ್ಟರ್ ಜೊತೆ ಮಾತನಾಡಿ ನಿಮಗೆ ಕೂಡಲೇ ಸಭೆ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಯ ರಾಜಣ್ಣವರು, ಹಿಂದೆ ಉಸ್ತುವಾರಿ ಸಚಿವರಾಗಿದ್ದಂಥ ರಾಜಣ್ಣವರು ಅವರು